ಶಿವಣ್ಣ ಅವರಿಗೆ ನಿನ್ನೆಯಲ್ಲಿ ಸರ್ಜರಿ ನಡೀತಾ ಇತ್ತು. ಆದರೆ ಇನ್ನೊಂದು ಕಡೆಗೆ ಹೋಮ ಹವನವನ್ನು ನಡೆಸ್ತಾ ಇದ್ರು. ಅವರ ಅಭಿಮಾನಿಗಳು ಪೂಜೆಯನ್ನು ನೆರವೇರಿಸ್ತಾ ಇದ್ರು. ದೇವರ ಆಶೀರ್ವಾದ ಇರಬೇಕು ಅನ್ನೋ ದೃಷ್ಟಿಯಿಂದ ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣಗೆ ಸರ್ಜರಿ ನಡೀತಾ ಇದ್ರೆ, ಈ ಕಡೆಗೆ ಶಿವಣ್ಣ ಚೇತರಿಕೆಗೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇತ್ತು. ಸರ್ಜರಿ ಹೊತ್ತಿಗೆ ದೇಗುಲದಲ್ಲಿ ಹೋಮ ರುದ್ರಾಭಿಷೇಕ ನಡೆದಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ಹೋಮ ರುದ್ರಾಭಿಷೇಕ ನಡೆದಿರೋದು. ಶಿವರಾಜ್ ಕುಮಾರ್ ಅಭಿಮಾನಿ ಸಂಘ, ನಿರ್ಮಾಪಕ ಕೆಪಿ ಶ್ರೀಕಾಂತ್, ಸಂಬಂಧಿ ಧೀರೇನ್ ರಾಮ್ಕುಮಾರ್ ಕೂಡ ಇದರಲ್ಲಿ ಭಾಗಿಯಾಗಿ ಈ ಹೋಮ ಜೊತೆಗೆ ರುದ್ರಾಭಿಷೇಕದಲ್ಲೂ ಕೂಡ ಭಾಗಿಯಾಗಿ ಆ ಕಡೆಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯೂ ಕೂಡ ಮುಗಿದಿದೆ. ಈ ಕಡೆಗೆ ಹೋಮ ಹವನವನ್ನು ಕೂಡ ಮುಗಿಸಿದ್ದಾರೆ ಅವರ ಅಭಿಮಾನಿ ಸಂಘ, ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರು, ಸಂಬಂಧಿ ಧೀರೇನ್ ರಾಮ್ಕುಮಾರ್ ಅವರು ಕೂಡ ಅದರಲ್ಲಿ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಪ್ರಸನ್ನ ಪಾರ್ವತಿ ಅಂಬಿಕಾ ಸಮೇತ ದಿವ್ಯ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ನಮ್ಮ ಶ್ರೀಕಾಂತ್ ಅವ್ರ ಗ್ರೂಪ್ ಎಲ್ಲ ವಿಶೇಷವಾಗಿ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ, ಅವ್ರ ಹೆಸರು ಪ್ರಧಾನವಾಗಿ ಹೇಳ್ಬಿಟ್ಟಿದ್ದೀನಿ. ಅದರಿಂದ ನಮ್ಮ ಚಂದ್ರಣ್ಣ ಅವರು ಬಹಳ ಚಂದ್ರಣ್ಣ ಅವರು ಬಹಳ ಪೂರ್ವದಿಂದ ನಾನು ಪುನೀತ್ ರಾಜ್ಕುಮಾರ್ ಅವರ ತೋಟದಲ್ಲಿ ಪ್ರತಿ ಪೌರ್ಣಮಿಗೆ ಹೋಗಿ ನಾವು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ವಿ ಅಣ್ಣವರಿದ್ದಾಗ. ಆ ಒಂದು ಬಾಂಧವ್ಯ ನಮಗೆ, ಅದರಿಂದ ಅವ್ರು ನಮ್ಮ ಗಂಗಾಧರೇಶ್ವರ ಅಂದ್ರೆ ಬಹಳ ಇಷ್ಟವಾಗಿರುವಂತಹ ದೇವಸ್ಥಾನ. ಓಕೆ, ಇದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೋಮವನ್ನು ನಡೆಸಿದ್ದಾರೆ, ರುದ್ರಾಭಿಷೇಕವನ್ನು ಕೂಡ ಮಾಡಿದ್ದಾರೆ. ಕಾರಣ ಇಷ್ಟೇ, ಅಲ್ಲಿ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದ್ರೆ ಈ ಕಡೆಗೆ ಪೂಜೆಯನ್ನು ನೆರವೇರಿಸ್ತಾ ಶಕ್ತಿ ಸಿಗಲಿ, ದೇವರ ಶಕ್ತಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಲಿ, ಯಾವುದೇ ರೀತಿ ಸಮಸ್ಯೆ ಆಗದೇ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಈ ಕಡೆಗೆ ಅಭಿಮಾನಿಗಳು ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಹಲವು ದೇವಸ್ಥಾನಗಳಲ್ಲಿ ಇದೇ ರೀತಿಯಾಗಿ ದೇವರಿಗೆ ಪೂಜೆಯನ್ನು ಮಾಡಿದ್ದಾರೆ, ಅರ್ಚನೆಯನ್ನು ಮಾಡಿಸಿದ್ದಾರೆ. ಶಿವಣ್ಣನ ಹೆಸರಿನಲ್ಲಿ ಹಲವು ಕಡೆಗಳ ಅಭಿಷೇಕವನ್ನು ಮಾಡಿಸಿದ್ದಾರೆ, ಉರುಳು ಸೇವೆಯನ್ನು ಮಾಡಿಸಿದ್ದಾರೆ. ಹೀಗೆ ವಿವಿಧ ರೀತಿಯಲ್ಲಿ ಅವರವರ ಭಕ್ತಿಗೆ ತಕ್ಕಂತೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ.